Hello, my dear Karnataka Pharma Champions. Welcome back to KPC classes. So yes, ಸೊ ಈ ವಿಡಿಯೋನ ಇವತ್ತು ಕಂಪ್ಲೀಟ್ ಆಗಿ ಎಂಡ್ ವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಯಾವ ಒಂದು ವಿಡಿಯೋದಲ್ಲಿ ಕೂಡ ನಿಮ್ಗೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಈ ವಿಡಿಯೋನ, ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಪ್ಲೀಸ್ ದಯಮಾಡಿ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೋಡಿ, ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ನಿಮ್ ಜೂನಿಯರ್ಸ್ ಪ್ರತಿಯೊಂದು ಕಾಲೇಜ್ ಗ್ರೂಪ್ ನಲ್ಲಿ ಕೂಡ ಶೇರ್ ಮಾಡಿ. ಓಕೆ, ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್ ರಿಗಾರ್ಡಿಂಗ್ ಅಂಡ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ನಾವು ಇವತ್ತು ಏನ್ ಒಂದು ಕೋರ್ಸ್ ಲಾಂಚ್ ಮಾಡ್ತಾ ಇದೀವಿ ಅದ್ರ ರಿಗಾರ್ಡಿಂಗ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಿದೆ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ, ಅಂಡ್ ಪ್ಲೀಸ್ ಇವತ್ತು ಈ ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಓಕೆ, ಸೊ ಸ್ಪೆಸಿಫಿಕ್ ಆಗಿ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಹೇಳೋ ಸೆಂಟೆನ್ಸ್ ಮೈ ಡಿಯರ್ ಕರ್ನಾಟಕ ಫಾರ್ಮಾ ಚಾಂಪಿಯನ್ಸ್ ಅಂತ. ಸೊ ಇದ್ರ ಉದ್ದೇಶ ಬಂದ್ಬಿಟ್ಟು, ಸೊ ನಮ್ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಫಾರ್ಮಾ ಆಸ್ಪಿರೆಂಟ್ಸ್, ಫಾರ್ಮಾ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸೊ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ದೊಂದು ಮೇನ್ ಇಂಟೆನ್ಷನ್. ಓಕೆ, ಸೊ ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಬೇಗನೆ ಫಾರ್ಮಸಿಸ್ಟ್ ಕೋರ್ಸ್ ಸ್ಟಾರ್ಟ್ ಮಾಡಿ, ನಮ್ಗೆ ಇಂಟ್ರೆಸ್ಟೆಡ್ ಇದೆ, ಸೊ ನಾವು ಜಾಯಿನ್ ಆಗ್ತೀವಿ, ಸೊ ನಾವು ಕೂಡ ಒಂದು ಗೌರ್ಮೆಂಟ್ ಫಾರ್ಮಸಿಸ್ಟ್ ಆರ್ ಡ್ರಗ್ ಇನ್ಸ್ಪೆಕ್ಟರ್ಸ್ ನ ಜಾಬ್ ನ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ಓಕೆ, ಸೊ ನಿಮ್ಗಾಗಿ ದ ಮೋಸ್ಟ್ ವೇಟೆಡ್ ಫಾರ್ಮಸಿಸ್ಟ್ ಕನ್ನಡಿಗರು ಬ್ಯಾಚ್ 2026 ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಎಸ್, ಓಕೆ, ಸೊ ಈ ಕೋರ್ಸ್ ಲಾಂಚ್ ಮಾಡೋ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ. ಈವನ್ ನಾನು ಕೂಡ ಒಂದು 2 to 3 years ಆಫ್ ಜರ್ನಿ ನಂದು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿನೇ ಬಂದಿದೆ. ಸೊ ನಾನು ಸಾಕಷ್ಟು ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ದೀನಿ, ಸಾಕಷ್ಟು ಗೌರ್ಮೆಂಟ್ ಫಾರ್ಮಸಿಸ್ಟ್ ಎಕ್ಸಾಮ್ಸ್, ಡ್ರಗ್ ಇನ್ಸ್ಪೆಕ್ಟರ್ಸ್ ಎಕ್ಸಾಮ್, ಬೇರೆ ಬೇರೆ ಸ್ಟೇಟ್ಸ್ ಗೆಲ್ಲ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಓಕೆ, ಸೊ ಬಟ್ ಅಲ್ಲಿ ಬೇರೆ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ನೋಡ್ಬೇಕಾದ್ರೆ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ದೇ ಆರ್ ಫ್ರಮ್ ಬೇರೆ ಬೇರೆ ಸ್ಟೇಟ್ ಇಂದ ಇರ್ತಾ ಇದ್ರು. ವೆರಿ ಫ್ಯೂ ಕ್ಯಾಂಡಿಡೇಟ್ಸ್ ದೇ ಆರ್ ಫ್ರಮ್ ಕರ್ನಾಟಕ. I don't know the exact reason, but it not means like that our state candidates are less capable or less talented, but due to the lack of awareness, ಯಾರು ನಮ್ಮ ಸ್ಟೇಟ್ ಇಂದ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ವಾಲಿಫೈಡ್ ಆಗ್ತಾ ಇರ್ಲಿಲ್ಲ. ಓಕೆ, ಅಂಡ್ ಜಿಪ್ಯಾಟ್ ಆಗಿರ್ಬೋದು, ನೈಪರ್ ಆಗಿರ್ಬೋದು, ವೆರಿ ಫ್ಯೂ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಆಗೋದು ನಮ್ಮ ಸ್ಟೇಟ್ ಇಂದ. ಯಾಕೆ? ಟ್ಯಾಲೆಂಟ್ ಇದೆ, ಕೆಪಬಿಲಿಟಿ ಇದೆ, ಓಕೆ, ಬಟ್ ಪ್ರಾಪರ್ ಗೈಡೆನ್ಸ್ ಇಲ್ಲ, ಪ್ರಾಪರ್ ಅವೇರ್ನೆಸ್ ಇಲ್ಲ. ಸೊ ಡ್ಯೂ ಟು ದಿಸ್ ರೀಸನ್, ಸೊ ನಮ್ ಸ್ಟೇಟ್ ಇಂದ ಬಹಳ ಕಡಿಮೆ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಆಗೋದು. ಓಕೆ, ಸೊ ಆ ಇಂಟೆನ್ಷನ್ ಇಟ್ಕೊಂಡು ನಮ್ ಸ್ಟೇಟ್ ಅವರು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅನ್ಕೊಂಡು, ಸೊ ನಿಮ್ಗೋಸ್ಕರ ನಾವು ಇವತ್ತು ಫಾರ್ಮಸಿಸ್ಟ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಸಾಕಷ್ಟೆಲ್ಲ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್ ಇದೆ. ನೀವೆಲ್ಲ ಅನ್ಕೊಂಡಿದ್ದೀರಾ, ಸೊ ಡಿ ಫಾರ್ಮ್ ಆದ್ಮೇಲೆ, ಬಿ ಫಾರ್ಮ್ ಆದ್ಮೇಲೆ, ಎಂ ಫಾರ್ಮ್ ಕಂಪ್ಲೀಟ್ ಆದ್ಮೇಲೆ ಸೊ ನೀವೆಲ್ಲ ಒಂದು ಇಂಡಸ್ಟ್ರೀಸ್ ನಲ್ಲಿ ಜಾಬ್ ಮಾಡ್ತೀರಾ. ಸಮ್ ಕ್ಯಾಂಡಿಡೇಟ್ಸ್ ಅವರು ಸೆಟಲ್ಡ್ ಆಗ್ತಾರೆ ಪ್ರೈವೇಟ್ ಕಂಪನೀಸ್ ನಲ್ಲಿ. ಸಮ್ ಕ್ಯಾಂಡಿಡೇಟ್ಸ್ ಏನಾಗುತ್ತೆ, ಫೈನಾನ್ಸಿಯಲಿ ಅಷ್ಟು ನಿಮ್ಗೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇರೋ ಸಿಗೋದಿಲ್ಲ, ಬಟ್ ಸ್ವಲ್ಪ ಜನ ಬಿಟ್ಬಿಡ್ತೀರಾ. ಸೊ ಫ್ಯೂಚರ್ ಇಲ್ಲ ಅನ್ಕೋತೀರಾ, ಬಟ್ ಸಾಕಷ್ಟು ಫ್ಯೂಚರ್ ಇದೆ ಫಾರ್ಮಸಿ ಕೋರ್ಸ್ ಅಲ್ಲಿ. ಇವತ್ತು ಒಂದು ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಓಕೆ, ಸೊ ನಾವ್ ಯಾಕೆ ಈ ಒಂದು ಕೋರ್ಸ್ ಲಾಂಚ್ ಮಾಡಿದ್ವಿ, ಸೊ ನೀವ್ ಯಾಕೆ ನಮ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೇಕು, ಅಂಡ್ ನನ್ನ ಹತ್ರ ನೀವು ಜಾಯಿನ್ ಆಗ್ಬೇಕು ಅಂತಾನೆ ನಾನು ಹೇಳ್ತಾ ಇಲ್ಲ, ಬಟ್ ನೀವ್ ಯಾಕೆ ಗೌರ್ಮೆಂಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ದೊಂದು ಕೋರ್ಸ್ ಇವಾಗ ಏನು ಫಾರ್ಮಸಿಸ್ಟ್ ಕನ್ನಡಿಗರು ಬ್ಯಾಚ್ 2026 ನ ಲಾಂಚ್ ಮಾಡ್ತಾ ಇದೀವಿ, ಅದ್ರ ರಿಗಾರ್ಡಿಂಗ್ ಒಂದು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನಮ್ಮ ಹತ್ರ ಏನೇನ್ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ. ಸೊ ಫಸ್ಟ್ ಡ್ಯೂರೇಷನ್ ಆಫ್ ದಿಸ್ ಕೋರ್ಸ್. ಓಕೆ, ಸೊ ನಾವ್ ಇವಾಗ ಏನು ಫಾರ್ಮಸಿಸ್ಟ್ ಕನ್ನಡಿಗರು ಬ್ಯಾಚ್ 2026 ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಕೋರ್ಸ್ ಬಂದ್ಬಿಟ್ಟು ನಿಮ್ಗೆ 6 months ಡ್ಯೂರೇಷನ್ ಇರುತ್ತೆ. ಓಕೆ, 6 months ವರೆಗೂ ಈ ಕೋರ್ಸ್ ಇರುತ್ತೆ. ಸೊ ಈ 6 months ಕೋರ್ಸ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಾವು ಸಿಲೆಬಸ್ ನ ಕವರ್ ಮಾಡ್ಕೊಡ್ತೀವಿ. ಅಂಡ್ ಮೇನ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನ್ ಇಂಪಾರ್ಟೆಂಟ್, ಸೊ ಏನ್ ಓದ್ಬೇಕು, ನೀವು ಕರೆಕ್ಟ್ ಆಗಿ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತೆ. ಅಂಡ್ ಈ ಫಾರ್ಮಸಿಸ್ಟ್ ಎಕ್ಸಾಮ್ಸ್ ನಲ್ಲಿ ಪ್ರತಿಯೊಂದರಲ್ಲಿ ಫಾರ್ಮಾ ಅಂಡ್ ನಾನ್ ಫಾರ್ಮಾ ಕ್ವಶನ್ಸ್ ಇರುತ್ತೆ. ನಾನ್ ಫಾರ್ಮಾ ಮೀನ್ಸ್ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಕ್ವಶನ್ಸ್. ಓಕೆ, ಸೊ ಇದನ್ನ ಕೂಡ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದನ್ನ ನಾವು ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಕೋರ್ಸ್ ಬಂದ್ಬಿಟ್ಟು ನಿಮ್ಗೆ 15 ಮಾರ್ಚ್ ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಕ್ಲಾಸಸ್ ಬಂದ್ಬಿಟ್ಟು ನಿಮ್ಗೆ 15th ಮಾರ್ಚ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ.
ಅಂಡ್ ಇಲ್ಲಿ ಇದರಲ್ಲಿ ನಿಮ್ಗೆ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಸೊ ಡೈಲಿ ನಿಮ್ಗೆ 2 ಲೈವ್ ಕ್ಲಾಸಸ್. ಓಕೆ, ಸಮ್ ಟೈಮ್ಸ್ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಮಲ್ಟಿಪಲ್ ಟೈಮ್ಸ್ ನೀವು ಯಾವಾಗಾದ್ರೂ ಕೂಡ ನೀವು ಕ್ಲಾಸಸ್ ನ ನೋಡ್ಕೋಬಹುದು. ಓಕೆ, ಸೊ ನಮ್ ಕೆಪಿಸಿ ಕ್ಲಾಸಸ್ ಆಪ್ ಇದೆ, ಪ್ಲೇ ಸ್ಟೋರ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವು ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದ್ಸರಿ ವಿಸಿಟ್ ಕೊಟ್ಟು ನೋಡಿ. ಓಕೆ, ಅಂಡ್ ಯು ವಿಲ್ ಗೆಟ್ ಸ್ಟಡಿ ಮೆಟೀರಿಯಲ್ ನೋಟ್ಸ್. ಓಕೆ, ಸೊ ಪ್ರತಿಯೊಂದು ಸಾಫ್ಟ್ ಕಾಪಿ ಸ್ಟಡಿ ಮೆಟೀರಿಯಲ್ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರತಕ್ಕಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಸೊ ನಾವು ಓದ್ಬೇಕಾದ್ರೆ ಯಾವ ರೀತಿ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ, ಯಾವ ರೀತಿ ನಾವು ಸಕ್ಸಸ್ ಆದ್ವಿ, ಸೊ ಅದೇ ಒಂದು 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 ಮೆಥಡ್ ಇಟ್ಕೊಂಡು ನಿಮ್ಗೂ ಕೂಡ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ನೋಟ್ಸ್ ನ ಪ್ರೊವೈಡ್ ಮಾಡ್ತೀವಿ. ಓಕೆ, ಅಂಡ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್. ಓಕೆ, ಸೊ ಡೈಲಿ ನಿಮ್ಗೆ ಟಾಪಿಕ್ ವೈಸ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಯಾವ ಸಿಲೆಬಸ್, ಯಾವ ಸಬ್ಜೆಕ್ಟ್, ಯಾವ ಟಾಪಿಕ್ ಕಂಪ್ಲೀಟ್ ಆಗಿದೆ, ಆ ಒಂದು ನೆಕ್ಸ್ಟ್ ಡೇನೆ ಆ ಒಂದು ಟಾಪಿಕ್ ರಿಗಾರ್ಡಿಂಗ್ ನಿಮ್ಗೆ ಕ್ವಿಜಸ್ ನ ಕಂಡಕ್ಟ್ ಮಾಡ್ತೀವಿ. ಟೆಲಿಗ್ರಾಮ್ ಅಂಡ್ ಕೆಪಿಸಿ ಕ್ಲಾಸಸ್ ಆಪ್ ನಲ್ಲಿ ಕೂಡ ನಿಮ್ಗೆ ಟೆಸ್ಟ್ ಅವೈಲೇಬಲ್ ಇರುತ್ತೆ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೊಲ್ಯೂಷನ್ಸ್. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಪ್ರತಿಯೊಂದು ಇಯರ್ ನಲ್ಲಿ ಯಾವ್ದಾದ್ರು ಕ್ವಶನ್ಸ್ ಟಾಪಿಕ್ ಇಂದ ರಿಪೀಟೆಡ್ ಆಗಿದೆ, ಯಾವ ಕ್ವಶನ್ಸ್ ಕೇಳಿದ್ದಾರೆ, ಸೊ ಪ್ರತಿಯೊಂದು ಕ್ವಶನ್ ಪೇಪರ್ಸ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ ಕೊಡ್ತೀವಿ. ಅಂಡ್ ನಾನ್ ಫಾರ್ಮಲ್ ಸ್ಟ್ರಾಟಜೀಸ್. ಓಕೆ, ಸೊ ನಾನ್ ಫಾರ್ಮದಲ್ಲಿ ಸ್ಪೆಸಿಫಿಕ್ ಆಗಿ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಇಸ್ ದ ಮೇಜರ್ ಕಾನ್ಸೆಪ್ಟ್. ಓಕೆ, ಸೊ ಯಾವ ರೀತಿ ನೀವು ಸ್ಮಾರ್ಟ್ ಆಗಿ ಒಂದು ಮ್ಯಾಥ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೋಬೇಕು, ರೀಸನಿಂಗ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೋಬೇಕು. ಅಂಡ್ ಜಿಕೆ ಇಟ್ ಈಸ್ ದ ವಾಸ್ಟ್ ಸಬ್ಜೆಕ್ಟ್, ಬಹಳ ಒಂದು ಟಾಪಿಕ್ ಬರುತ್ತೆ ಜಿಕೆ ನಲ್ಲಿ. ಓಕೆ, ಅದರಲ್ಲಿ ನೀವು ಮೇನ್ ಆಗಿ ಏನನ್ನ ಓದ್ಕೋಬೇಕು, ಯಾವ ರೀತಿ ಕೇಳ್ತಾರೆ ಕ್ವಶನ್ಸ್ ನ, ಪ್ರತಿಯೊಂದನ್ನ ನಿಮ್ಗೆ ಒಂದು ಸ್ಮಾರ್ಟ್ ಅಪ್ರೋಚ್ ಮೂಲಕ ಒಂದು ನಾನ್ ಫಾರ್ಮಲ್ ಕೂಡ ಕವರ್ ಮಾಡಿ ಕೊಡ್ತೀವಿ. ಅಂಡ್ ಟಾಪರ್ ಸ್ಟಾರ್. ಸೊ ಸಾಕಷ್ಟು ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ಸಾಕಷ್ಟು ಜನ ESIC ಫಾರ್ಮಸಿಸ್ಟ್, ಏಮ್ಸ್ ಫಾರ್ಮಸಿಸ್ಟ್, RRB, ICM, ಸಾಕಷ್ಟು ಡ್ರಗ್ ಇನ್ಸ್ಪೆಕ್ಟರ್ಸ್ ಇದೆಲ್ಲ ಫೀಲ್ಡ್ ನಲ್ಲಿ ಇದ್ದಾರೆ. ಓಕೆ, ಸೊ ಅವ್ರ ಜೊತೆಗೆ ಒಂದು ನಿಮ್ಗೆ ಕನ್ವರ್ಸೇಷನ್ಸ್ ಕೂಡ ಮಾತಾಡ್ತೀನಿ. ಓಕೆ, ಸೊ ಕನ್ವರ್ಸೇಷನ್ ಆಗೋದ್ರಿಂದ ನಿಮ್ಗೆ ಅವ್ರು ಏನ್ ಪ್ಲಾನಿಂಗ್ ಹಾಕೊಂಡಿದ್ರು, ಸ್ಟ್ರಾಟಜೀಸ್ ಅವ್ರದೆಲ್ಲ ಯಾವ ರೀತಿ ವರ್ಕ್ ಆಯ್ತು, ಸೊ ಅದೊಂದು ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಅಂಡ್ ಕೋರ್ಸ್ ಆಫ್ ಫೀಸ್ ಬಂದ್ಬಿಟ್ಟು ನಿಮ್ಗೆ 3,999 ಗೆ ಅವೈಲೇಬಲ್ ಇದೆ. 3,999 rupees. ಓಕೆ, ಅಂದ್ರೆ 4,000 rupees. ಬಟ್ ಇವಾಗ ಫೆಬ್ರವರಿ ಎಂಡ್ ಒಳಗೆ ಯಾರು ಅಡ್ಮಿಷನ್ ತಗೋತೀರಾ, ಸೊ 500 rupees ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಮೀನ್ಸ್ 3,500 rupees. ಓಕೆ, ಸೊ 3,500 rupees ಇಟ್ ಇಸ್ ಅಫೋರ್ಡೆಬಲ್ ಪ್ರೈಸ್. ಮೀನ್ಸ್ ನೀವು ಕೌಂಟ್ ಮಾಡಿದ್ರೆ ಪರ್ ಮಂತ್ ನಿಮ್ಗೆ 300 to 400 rupees ಬರುತ್ತೆ. ಓಕೆ, ಸೊ ಎಲ್ಲೋ ನೀವು 300-400 rupees ನ ಎಲ್ಲೋ ಒಂದು ಕಡೆ ನೀವು ಎಕ್ಸ್ಪೆಂಡಿಚರ್ ಮಾಡ್ತಿರ್ತೀರಾ. ಸೊ ನೋಡಿ, ಇವಾಗೆಲ್ಲ LKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲ ಟ್ಯೂಷನ್ ಹೋಗ್ತಾರೆ. ಅವ್ರು 500-600 rupees ಪರ್ ಮಂತ್ ಕೊಡ್ತಾರೆ. ಓಕೆ, ಸೊ ನೀವೆಲ್ಲ ಒಂದು ನಿಮ್ ಬೆಟರ್ ಫ್ಯೂಚರ್ಗೋಸ್ಕರ ಒಂದು ಗೌರ್ಮೆಂಟ್ ಜಾಬ್ ಒಂದು ಡ್ರೀಮ್ ಇಟ್ಕೊಂಡು ನೀವು ಜಸ್ಟ್ 300-400 ಪರ್ ಮಂತ್ ಸ್ಟೈಪೆಂಡ್ ಒಂದು ನಿಮ್ದು ಒಂದು ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಇದೇನು ಬಹಳ ಅಮೌಂಟ್ ಅನ್ಸೋದಿಲ್ಲ. ಓಕೆ, ಎಸ್, ನೀವು ಫಸ್ಟ್ ಟೈಮ್ ಪೇ ಮಾಡ್ಬೇಕಾದ್ರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್, ಬಟ್ ನಿಮ್ ಒಂದು ಲೈಫ್ ಸೆಕ್ಯೂರ್ಡ್ಗೋಸ್ಕರ ನೀವು ಖರ್ಚು ಮಾಡ್ತಾ ಇರ್ತೀರಾ. ಓಕೆ, ಸೊ ಈವನ್ ನಾವು ಪ್ರಿಪರೇಷನ್ ಮಾಡ್ಬೇಕಾದ್ರೆ ನಾನು ಕೂಡ ಸಾಕಷ್ಟೆಲ್ಲ ಯಾವುದೇ ಮಾರ್ಕೆಟಿನಲ್ಲಿ ಬುಕ್ ಬರ್ಲಿ, ಸೊ ನಾವು ಸ್ಟಡಿಗೆ ಅಂತ ಇಟ್ಕೊಂಡಾಗ ಯಾವ್ದು ಕೂಡ ಅಮೌಂಟ್ ನಾನು ಕೇರ್ ಮಾಡ್ತಾ ಇರ್ಲಿಲ್ಲ. ಓಕೆ, ಸೊ ಯಾಕಂದ್ರೆ ಅದರಿಂದ ನಾವು ಏನೋ ಒಂದು ನಾಲೆಜ್ ತಗೋತಿರ್ತೀವಿ. ಓಕೆ, ಅಂಡ್ ಇದು ಕೂಡ ನಿಮ್ ಒಂದ್ಸರಿ ನಿಮ್ ಮನೆಯಲ್ಲಿ ಡಿಸ್ಕಷನ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ. ಅಂಡ್ ನಾವು ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಕೂಡ ಕೊಡ್ತಾ ಇದ್ದೀವಿ. ಇನ್ ಕೇಸ್ ನೀವೇನಾದ್ರೂ ಗ್ರೂಪ್ ಆಫ್ ಕ್ಯಾಂಡಿಡೇಟ್ಸ್, ಗ್ರೂಪ್ ಆಫ್ 3 ಕ್ಯಾಂಡಿಡೇಟ್ಸ್, ಗ್ರೂಪ್ ಆಫ್ 5 ಕ್ಯಾಂಡಿಡೇಟ್ಸ್ ಏನಾದ್ರು ಎಟ್ ಎ ಟೈಮ್ ನೀವೇನಾದ್ರೂ ಜಾಯ್ನ್ ಆದ್ರೆ, ಸೊ ಯು ವಿಲ್ ಗೆಟ್ ಅಡಿಷನಲ್ ಡಿಸ್ಕೌಂಟ್. ಓಕೆ, ಸೊ ಇನ್ ಕೇಸ್ ನೀವು 5 ಕ್ಯಾಂಡಿಡೇಟ್ಸ್ ಎಟ್ ಎ ಟೈಮ್ ಜಾಯ್ನ್ ಆದ್ರೆ ನಿಮ್ಗೆ ಅಡಿಷನಲ್ ಆಗಿ 500 rupees ಡಿಸ್ಕೌಂಟ್ ಕೂಡ ನಾವು ಮತ್ತೆ ಪ್ರೊವೈಡ್ ಮಾಡ್ತೀವಿ. ಬಿಕಾಸ್ ನನ್ಗೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಅಮೌಂಟ್ ಏನ್ರಿ ಇವತ್ತು ಕೊಡ್ತೀರಾ ನಾಳೆ ಹೋಗುತ್ತೆ ಅಷ್ಟೇ, ಬಟ್ ದ ಬಾಂಡ್, ಈ ಬಾಂಡಿಂಗ್ ಏನಿರುತ್ತೆ ಅಲ್ಲ, ಸೊ ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಲ್ಲ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅಂಡ್ ಇಂಗ್ಲಿಷ್ ನಲ್ಲಿ ನಾವು 2 ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬಿಟ್ಟು ಪ್ರತಿಯೊಂದು ಕಾನ್ಸೆಪ್ಟ್ ನ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್ ಕವರ್ ಮಾಡ್ಕೊಡ್ತೀವಿ. ಓಕೆ, ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇದೆ. ಈ ಫೋನ್ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ದವ್ರದ್ದು ನಿಮ್ ಜೊತೆ ಮಾತಾಡ್ತಾರೆ. ಓಕೆ, ಸೊ ನಮ್ದು ಆಪ್ ಇದೆ, KPC ಕ್ಲಾಸಸ್ ಆಪ್ ಅಂತ, ಪ್ಲೇ ಸ್ಟೋರ್ ನಲ್ಲಿ ಕೂಡ ಅವೈಲೇಬಲ್ ಇದೆ, ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫ್ಯಾಕಲ್ಟೀಸ್ ಬಂದ್ಬಿಟ್ಟು ಈ ಒಂದು ಕೋರ್ಸ್ ನಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸ್ ಬಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ದಿಸ್ ಇಸ್ ಅಬೌಟ್ ಮೈ ಸೆಲ್ಫ್ ಯು ಆರ್ ಆಲ್ರೆಡಿ ವೆಲ್ ನೋನ್ ಅಬೌಟ್ ಮೀ. ಮೈ ನೇಮ್ is Praveen Kumar Dalvanjan and I am the founder of KPC classes. And my achievements are I qualified GPAT 2 times and I qualified NIPER. I qualified PGCET, in that I got state 11th rank, and I qualified Nimas Pharmacist, in that I got 3rd rank, All India rank 3.
And AIMS and DSIC pharmacist, I got all India rank 47. AIMS research assistant, in that I got all India rank 61. ICMR technical assistant, in that I got all India rank 8. Okay, ಸೊ ಇವೆಲ್ಲ ನನ್ನ ಅಚೀವ್ಮೆಂಟ್ಸ್. ಸೊ ಇವಿಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ್ಬೇಕಾದ್ರೆ ಇದ್ರ ಹಿಂದ್ಗಡೆ ಸ್ಟ್ರಗಲ್ಸ್ ನಂದು ಕೂಡ ಸಾಕಷ್ಟಿದೆ. ಓಕೆ, ಫೇಲ್ಯೂರ್ಸ್ ಕೂಡ ಆಗಿದ್ದೀನಿ, ಅದ್ರ ಜೊತೆ ಕಮ್ ಬ್ಯಾಕ್ ಯಾವ ರೀತಿ ಮಾಡ್ಕೊಂಡೆ, ಸೊ ಯಾವ ರೀತಿ ನಾನು ಸಕ್ಸಸ್ ಆದೆ, ಸೊ ನೆಕ್ಸ್ಟ್ ನಮ್ ಬರ್ತಕ್ಕಂತ ನಮ್ ಜೂನಿಯರ್ಸ್, ನಮ್ ಸ್ಟೂಡೆಂಟ್ಸ್ ನಾನು ಯಾವ ರೀತಿ ಒಂದು ನಮ್ ಕರ್ನಾಟಕದಿಂದ ಅವ್ರಿಗೂ ಕೂಡ ಒಂದು ಸಕ್ಸಸ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಒಂದು ಪ್ಲಾನಿಂಗ್ ಇಟ್ಕೊಂಡು ಈ ಒಂದು ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ನೆಕ್ಸ್ಟ್ ಫ್ಯಾಕಲ್ಟಿ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಫ್ಯಾಕಲ್ಟಿ ದಟ್ ಈಸ್ ಶರಣು ಬಸು ಗುಡೇಕರ್. ಶರಣು ಬಸು ಗುಡೇಕರ್ ಈಸ್ ಆಲ್ಸೋ ಎ ಫೌಂಡರ್ ಆಫ್ KPC ಕ್ಲಾಸಸ್, ನಮ್ಮ ಪಾರ್ಟ್ನರ್ ಅವರು. He is also qualified GPAT, he qualified PGCT examination, and he got a university state rank in B Pharma in the organic chemistry subject, and he completed his masters in pharmaceutical chemistry, and presently is working as an assistant professor. Okay, pharmaceutical chemistry department. ಇವರು ಕೂಡ ಒಂದು ವೆಲ್ ನಾಲೆಜಬಲ್ ಕೆಮಿಸ್ಟ್ರಿ ನಲ್ಲಿ ಒಂದು ಗುಡ್ ನಾಲೆಜ್ ಸ್ಕಿಲ್ ಇರ್ತಕ್ಕಂತ ಒಂದು ಫ್ಯಾಕಲ್ಟಿ. ಓಕೆ, and our next faculty is Amit Jha. Okay, Amit Jha is presently working as a ESIC pharmacist in Delhi. Okay, ಇವರು ESIC pharmacist ನಲ್ಲಿ ಡೆಲ್ಲಿ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. He is also qualified GPAT, he qualified NIPER, and he qualified JIPMER pharmacist, ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಫಾರ್ಮಸಿಸ್ಟ್. ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 2 ಇತ್ತು ಇವ್ರದ್ದು. ಅಂಡ್ ಈ ಕ್ವಾಲಿಫೈಡ್ DHS ಅಂಡಮಾನ್ ಫಾರ್ಮಸಿಸ್ಟ್, IIT ಧನ್ಬಾದ್ ಫಾರ್ಮಸಿಸ್ಟ್, and he qualified AIMS and DSIC pharmacist, all India rank 35, and he qualified Border Road Organization pharmacist, and he qualified DSSP pharmacist. ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ್ಬೇಕಂದ್ರೆ ಇಟ್ ಟುಕ್ಸ್ ಬಹಳಷ್ಟು ಇಯರ್ಸ್ ತಗೊಂಡಿದೆ, 2 years 3 years. ಓಕೆ, ಸಕ್ಸಸ್ ಆಗುತ್ತೆ, ಪ್ರತಿಯೊಬ್ರು ಒಂದು ಸಕ್ಸಸ್ ಆಗ್ತೀರಾ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು, ನಿಮ್ದು ಹಾರ್ಡ್ ವರ್ಕ್ ಕಂಟಿನ್ಯೂಸ್ ಇರಬೇಕು. ಡೆಫಿನೆಟ್ಲಿ ಒನ್ ಡೇ ಯುವರ್ ಡೇ ವಿಲ್ ಬಿ ಕಮ್ಸ್. ಓಕೆ, ಅಂಡ್ ನೆಕ್ಸ್ಟ್ ಫ್ಯಾಕಲ್ಟಿ ಬಂದ್ಬಿಟ್ಟು Nilesh Pawar. Nilesh Pawar, he is also qualified GPAT 2 times, and he qualified GPAT in 2024. He got all India rank 118, and in 2023 he got all India rank 571, and he also qualified NIPER, and he pursued his masters from NIPER Hyderabad in biotechnology department. Okay, and recently he is also qualified AIMS pharmacist. Okay, so this is about our faculty teams. ಓಕೆ, ಎಲ್ಲರೂ ಕೂಡ ಒಂದು ವೆಲ್ ನಾಲೆಜಬಲ್, ಒಂದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸಕ್ಸಸ್ ಆದವರಿದ್ದಾರೆ. ಓಕೆ, ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು 2 ಕ್ಯಾಂಡಿಡೇಟ್ಸ್ ನಾವು ಕರ್ನಾಟಕದಿಂದ ಇದೀವಿ. ಸೊ ನಿಮಗೆ ಕನ್ನಡದಲ್ಲಿ ಪ್ರತಿಯೊಂದನ್ನ ನಾವು ನಿಮ್ಗೆ ಗೈಡ್ ಮಾಡ್ತಾ ಇರ್ತೀವಿ. ಸೊ ಯಾಕಂದ್ರೆ ನೀವು ಬೇರೆ ಕಡೆ ನೋಡಿರ್ಬೋದು, ಎಸ್ ಈ ಪ್ರೈಸ್ ಬಂದ್ಬಿಟ್ಟು ನಾವು 3500 ತಗೋತಿದೀವಿ. ಇವಾಗ ಬೇರೆ ನೀವು ನೋಡಿರ್ಬೋದು, ಅಲ್ಲೆಲ್ಲ ಡಿಫ್ರೆಂಟ್ ಅಮೌಂಟ್ ನ ಇಟ್ಕೊಂಡಿದ್ದಾರೆ. ಬಟ್ ನಾವು ವೆರಿ ಅಫೋರ್ಡೆಬಲ್ ಪ್ರೈಸ್ ಸ್ಪೆಸಿಫಿಕ್ ಆಗಿ, ಯಾಕಂದ್ರೆ ಸೊ ಕರ್ನಾಟಕ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಬೇಕು. ಓಕೆ, ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟ್ಸ್ ಡಿ ಫಾರ್ಮ್ M.Pharm ಕಂಪ್ಲೀಟ್ ಆದವರು ಒಂದು ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಅಪ್ ಮಾಡ್ಕೊಂಡಿದೀವಿ. ಓಕೆ, ಸೊ ಇವಾಗ D.Pharm ಕಂಪ್ಲೀಟ್ ಆಗಿ ಎಷ್ಟೋ ಜನ ಜಾಬ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಫಾರ್ಮಸಿಸ್ಟ್ ಆಗಿ. ಸೊ ನೀವು ಜಾಬ್ ಮಾಡ್ತಾನೆ ಏನ್ ಮಾಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂಸ್ ಈ 2026 ನಲ್ಲಿ ಸಾಕಷ್ಟೆಲ್ಲ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಬರೋದಿದೆ, ಜಾಬ್ ಅಪಾರ್ಚುನಿಟೀಸ್ ಬರೋದಿದೆ. ಓಕೆ, ನಾ ಹೇಳ್ತೀನಿ ನಿಮ್ಗೆ ಯಾವ್ಯಾವ್ದೊಂದು ಜಾಬ್ ಅಪಾರ್ಚುನಿಟೀಸ್ ಬರೋದಿದೆ ಅಂತ. ಅಂಡ್ B.Pharm ಕಂಪ್ಲೀಟ್ ಆಗಿ ಇವಾಗ ಏನ್ ಮಾಸ್ಟರ್ಸ್ ಮಾಡ್ಕೊತಿದ್ದೀರಾ, ಸೊ ಈ 2 years ಡ್ಯೂರೇಷನ್ ಅಲ್ಲಿ ನೀವು ಮಾಸ್ಟರ್ಸ್ ಮಾಡ್ಬೇಕಾದ್ರೆ 2 years ಕಂಪ್ಲೀಟ್ ಆಗಿ ನಿಮ್ ಡೆಡಿಕೇಶನ್ ನ ಗೌರ್ಮೆಂಟ್ ಫಾರ್ಮಸಿಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಗೆ ಕೊಡಿ. ಬಿಕಾಸ್ ನಿಮ್ಗೆ M.Pharm ಕಂಪ್ಲೀಟ್ ಆಗೋದ್ರಲ್ಲೇನೆ ನಿಮ್ದು ಫಾರ್ಮಸಿಸ್ಟ್ ಆಗಿ ನೀವು ಒಂದು ಅಚೀವ್ಮೆಂಟ್ ಮಾಡ್ಕೋಬಹುದು. ನೀವೇನಾದ್ರೂ ಫಾರ್ಮಸಿಸ್ಟ್ ಒಂದು ಸಕ್ಸಸ್ ಆದ್ರೆ ಯು ವಿಲ್ ಗೆಟ್ ಸ್ಯಾಲರಿ ಅರೌಂಡ್ 60,000 rupees. ಓಕೆ, 60,000 rupees you will get a salary. Okay, and next team is mentors of KPC classes. So yes, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಪಿಕ್ಚರ್ಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ರು ಇವರೆಲ್ಲ ನಮ್ಮ ಫ್ರೆಂಡ್ಸ್. ಓಕೆ, ಸೊ ಎಲ್ಲ ನಮ್ಮ ನಾವು ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಆಲ್ ಇಂಡಿಯಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಇವ್ರು ನಮ್ಮೆಲ್ಲ ಫ್ರೆಂಡ್ಸ್. ಇವರು ಇಲ್ಲಿ ನೋಡ್ಬೋದು, ಸಮ್ ಕ್ಯಾಂಡಿಡೇಟ್ಸ್ ದೇ ಆರ್ ಆಲ್ರೆಡಿ ವರ್ಕಿಂಗ್ ಆಸ್ ಎನ್ ಡ್ರಗ್ ಇನ್ಸ್ಪೆಕ್ಟರ್ಸ್, ಡಿಫ್ರೆಂಟ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರೆಲ್ಲರ ಜೊತೆಗೆ ಕೂಡ ನಿಮ್ಗೆ ಕನ್ವರ್ಸೇಷನ್ ಮಾತಾಡ್ತೀವಿ, ಅಂಡ್ ಅವ್ರ ಸ್ಟ್ರಾಟಜೀಸ್ ಎಲ್ಲ ಏನಿತ್ತು ಅವರು ಕೂಡ ನಿಮ್ ಜೊತೆಗೆ ಸೊ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸಾಮ್ಸ್ ರಿಗಾರ್ಡಿಂಗ್ ಗೈಡ್ ಮಾಡ್ತಾ ಇರ್ತಾರೆ. ಓಕೆ,
ಸೊ ನೀವು ಇದನ್ನ PDF ಎಲ್ಲ ನಾನು ಶೇರ್ ಮಾಡ್ತೀನಿ, ಇವರೆಲ್ಲ ನೋಡ್ಕೊಳ್ಳಿ. ಓಕೆ, ಅಂಡ್ ನೆಕ್ಸ್ಟ್ ದಿಸ್ ಇಸ್ ಅವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ನೀವು ಈ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಮ್ದು ಜಿಮೇಲ್ ಅಕೌಂಟ್ ಇದೆ. ಯೂಟ್ಯೂಬ್ ಅಂತೂ ನೀವು ಆಲ್ರೆಡಿ ಇವಾಗ ನೋಡ್ತಾ ಇದ್ದೀರಾ. ಓಕೆ, ಅಂಡ್ ಇನ್ಸ್ಟಾಗ್ರಾಮ್ ಕೂಡ ಇದೆ ನಮ್ದು, KPC ಕ್ಲಾಸಸ್ ಅಂತ ನೀವು ಟೈಪ್ ಮಾಡಿ, ಅಲ್ಲಿ ಕೂಡ ಇದೆ. ಸೊ ನೀವು ನೋಡ್ಬೋದು, ನಾ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಏನಾದ್ರು ಒಂದು ಸಿಂಗಲ್ ಪೋಸ್ಟ್ ಜಾಬ್ ಬಂದ್ರು ಕೂಡ ಪ್ರತಿಯೊಂದು ಜಾಬ್ ರಿಗಾರ್ಡಿಂಗ್ ನಾನು ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಓಕೆ, ಸಾಕಷ್ಟು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಇದೆ. ಎಷ್ಟೋ ಒಂದು ಕ್ಯಾಂಡಿಡೇಟ್ಸ್ ಗೆ ಇದ್ರ ರಿಗಾರ್ಡಿಂಗ್ ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಅವೇರ್ನೆಸ್ ಇಲ್ಲ ಪ್ರಾಪರ್ ಆಗಿ. ಸೊ ಹಾಗಾಗಿ ವೇಕೆನ್ಸೀಸ್ ಎಲ್ಲ ಬರ್ತವೆ ಹೋಗ್ತವೆ, ಬೇರೆ ಒಂದು ಸ್ಟೇಟ್ ನವರೆಲ್ಲರೂ ಅಪ್ಲೈ ಮಾಡ್ತಾರೆ, ಅವರೇ ಸೆಲೆಕ್ಷನ್ ಆಗ್ತಾರೆ. ಬಟ್ ನಮ್ ಕರ್ನಾಟಕ ಸ್ಟೂಡೆಂಟ್ಸ್ ಗೆ ಏನು ಗೊತ್ತೇ ಇಲ್ಲ. ಸೊ ಅವ್ರಿಗೆ ಗೊತ್ತಿರೋದು ಒಂದೇ, B.Com ಆಗ್ಬೇಕು, B.Com ಆಗ್ಬೇಕು, M.Com ಮಾಡ್ಕೋಬೇಕು, ಅಂಡ್ ಪ್ರೈವೇಟ್ ಕಂಪನೀಸ್ ನಲ್ಲಿ ಪ್ರೈವೇಟ್ ಒಂದು ಜಾಬ್ ನಲ್ಲಿ ಜಾಯ್ನ್ ಆಗ್ಬೇಕು, ಅಂಡ್ ಅದೇ ಸ್ಯಾಲರಿನ ನಾವು ತಗೋಬೇಕು, ಅಷ್ಟೇ ಗೊತ್ತಿರೋದು. ಓಕೆ, ಸೊ ಅದರ ಬಿಟ್ಬಿಟ್ಟು ಬೇರೆ ಬಹಳಷ್ಟು ಅಪಾರ್ಚುನಿಟೀಸ್ ಇದೆ. ಎಸ್, ನೀವು ಪ್ರೈವೇಟ್ ಕಂಪನೀಸ್ ನಲ್ಲಿ ವರ್ಕ್ ಮಾಡಿ, ಪ್ರೈವೇಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿ, ಏನೇ ಮಾಡಿ, ಬಟ್ ಅದ್ರ ಜೊತೆಗೆ ಗೌರ್ಮೆಂಟ್ ಪ್ರಿಪರೇಷನ್ ಕೂಡ ಕಂಟಿನ್ಯೂಸ್ ಮಾಡ್ತಾ ಇರಿ. ಅಂಡ್ ನೀವು ಪ್ರಿಪರೇಷನ್ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗ್ಬಾರ್ದು. ಓಕೆ, ಸೊ ಈವನ್ ನಿಮ್ ಫ್ಯಾಮಿಲೀಸ್ ರಿಲೇಟಿವ್ಸ್ ನಲ್ಲಿ ಕೂಡ ಯಾರ ಜೊತೆ ಶೇರ್ ಮಾಡ್ಕೋಬೇಡಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋಬೇಡಿ. ಎಸ್, ನಾವು ಗೌರ್ಮೆಂಟ್ ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂತ. ಬಿಕಾಸ್ ಏನಾಗುತ್ತೆ, ಸೊ ಒಂದ್ಸರಿ ನೀವು ಇವಾಗ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಅದೇ ನಿಮ್ಗೆ ನೆಗೆಟಿವ್ ಆಗಿ ಒಂದು ಟಾಂಟ್ ನ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಸೆಲೆಕ್ಷನ್ ಆಯ್ತಾ, ಸೊ ಇಟ್ಟು ಎಷ್ಟು ಎಕ್ಸಾಮ್ಸ್ ನೀನು ಕೊಡ್ತೀಯಾ, ಹಾಗೆ ಹೀಗೆ ಅಂತ. ಸೊ ಓಕೆ, ಸೊ ಯಾವುದು ಕೂಡ, ಸೊ ನೀವು ಪ್ರಿಪರೇಷನ್ ಸೈಲೆನ್ಸ್ ನಲ್ಲಿ ಇರ್ಲಿ. ಓಕೆ, ಸೊ ನಿಮ್ ಸಕ್ಸಸ್ ರೋರಿಂಗ್ ಇರ್ಬೇಕು, ಪ್ರಿಪರೇಷನ್ ಸೈಲೆನ್ಸ್ ನಲ್ಲಿ ಇರ್ಬೇಕು, ನಿಮ್ ಸಕ್ಸಸ್ ರೋರಿಂಗ್ ಆಗಿರ್ಬೇಕು. ಓಕೆ, ನಮ್ದು ಇದೊಂದು KPC ಕ್ಲಾಸಸ್ ನಮ್ದು ಆಪ್ ಕೂಡ ಇದೆ. ಸೊ ಪ್ರತಿಯೊಂದು ಕ್ಲಾಸಸ್ ಎಲ್ಲ ನಿಮ್ಗೆ ಆಪ್ ನಲ್ಲಿ ಕೂಡ ರನ್ ಆಗ್ತಿರುತ್ತೆ. ಓಕೆ, ಸೊ ನೀವು ಇಲ್ಲಿ ಇದು ಕೂಡ QR ಕೋಡ್ ಕೂಡ ಕೊಟ್ಟಿದೀವಿ. ಇದು QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಕೂಡ ನೀವು ನಮ್ KPC ಕ್ಲಾಸಸ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಾರ್ಮಸಿಸ್ಟ್ ವೇಕೆನ್ಸೀಸ್ ಇನ್ 2026. ಎಸ್, ಇದು ಒಂದು ಹೇಳಿದೀನಿ ಆಲ್ರೆಡಿ ನಾನು, 2026 ದಿಸ್ ಇಸ್ ದ ಗೋಲ್ಡನ್ ಇಯರ್ ಫಾರ್ ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್. ಎಸ್, ಈ ಒಂದು ಇಯರ್ ನಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್ ಬರೋದಿದೆ. ಏಮ್ಸ್ ಫಾರ್ಮಸಿಸ್ಟ್, ESIC ಫಾರ್ಮಸಿಸ್ಟ್, RRB ಫಾರ್ಮಸಿಸ್ಟ್. ಓಕೆ, ಏಮ್ಸ್ ಫಾರ್ಮಸಿಸ್ಟ್ ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಒಂದು ಹಾಸ್ಪಿಟಲ್ ಅಲ್ಲಿ ನೀವು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ESIC ಇದು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್. RRB ರೈಲ್ವೆ ಡಿಪಾರ್ಟ್ಮೆಂಟ್, ಇದರಲ್ಲಿ ಒಂದು ರೈಲ್ವೆ ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಕೂಡ ನೀವು ಆಸ್ ಅ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಅಂಡ್ ಆರ್ಮಿ, ಎಷ್ಟೋ ಜನಕ್ಕೆ ಆರ್ಮಿದಲ್ಲಿ ಜಾಯ್ನ್ ಆಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ. PSF ಆಗಿರ್ಬೋದು, ಸಿಪಾಯಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ITBP ಆಗಿರ್ಬೋದು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಆರ್ಮಿದಲ್ಲಿ ಫಾರ್ಮಸಿಸ್ಟ್ ಪೊಸಿಷನ್ ಕಾಲ್ಫಾರ್ಮ್ ಆಗ್ತಿದೆ. ಅಂಡ್ ಈ ವರ್ಷ ಕೂಡ ಬರೋದಿದೆ. ಅಂಡ್ SBI ಫಾರ್ಮಸಿಸ್ಟ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರ್ತಕ್ಕಂತ ಬ್ರಾಂಚ್ ನಲ್ಲಿ ಕೂಡ ನೀವು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. CGHS ಇದು SSC ದವರು ಕಂಡಕ್ಟ್ ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಒಂದು ಹಾಸ್ಪಿಟಲ್ ಅಲ್ಲಿ ಕೂಡ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಅಂಡ್ ಕರ್ನಾಟಕ ಸ್ಟೇಟ್ ಇಂದ ಕೂಡ ಈ ವರ್ಷ ಸಾಕಷ್ಟು ಫಾರ್ಮಸಿಸ್ಟ್ ಒಂದು ರಿಕ್ರೂಟ್ಮೆಂಟ್ ಬರೋದಿದೆ. ಅಂಡ್ CDSCO ಡ್ರಗ್ ಇನ್ಸ್ಪೆಕ್ಟರ್ ದ ಮೋಸ್ಟ್ ವೇಟೆಡ್, ಯಾಕಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರ್ತಕ್ಕಂತ ಪೊಸಿಷನ್ ಲಾಸ್ಟ್ 2017 ಅಲ್ಲಿ ಕಾಲ್ಫಾರ್ಮ್ ಆಗಿತ್ತು. ಬಟ್ ಅದ ನಂತರ ಇವಾಗ 2026 ನಲ್ಲಿ ಬರುವಂತ ಚಾನ್ಸಸ್ ಬಹಳ ಇದೆ. ಅಂಡ್ ಕರ್ನಾಟಕ ಗವರ್ಮೆಂಟ್ ಅನಲಿಸ್ಟ್, ಓಕೆ, ಅಂಡ್ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಕರಿತೀವಿ ನಾವು, JSO. ಓಕೆ, ಸೊ JSO ಕೂಡ ಇದು M.Pharm ಆದವರಿಗೆ ಇದು ಕೂಡ ಕಾಲ್ಫಾರ್ಮ್ ಆಗುವಂತ ಚಾನ್ಸಸ್ ಇದೆ. ಓಕೆ, ಇನ್ನೂ ಸಾಕಷ್ಟು ಗೌರ್ಮೆಂಟ್ ಅಪಾರ್ಚುನಿಟೀಸ್ ಇದೆ. IIT ಫಾರ್ಮಸಿಸ್ಟ್, NIT ಫಾರ್ಮಸಿಸ್ಟ್, ಬೇರೆ ಬೇರೆ ಒಂದು ಸ್ಟೇಟ್ ಅಲ್ಲಿ ಕೂಡ ಎಲಿಜಿಬಲ್ ಇರ್ತೀರಾ. ಸಾಕಷ್ಟು ಇದೆ. ನಾವು ಪ್ರತಿಯೊಂದು ಜಾಬ್ ರಿಲೇಟೆಡ್ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀನಿ. ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ, ವಿನ್ನರ್ಸ್ ಪ್ರಿಪೇರ್ ಇನ್ ಸೈಲೆನ್ಸ್ ಬಿಫೋರ್ ಅಪಾರ್ಚುನಿಟೀಸ್ ಆರ್ ಅನೌನ್ಸ್ಡ್. ಓಕೆ, ಇಟ್ ಮೀನ್ಸ್ ನೀವು ನೋಟಿಫಿಕೇಶನ್ ಬಂದಾಗ ಸ್ಟಾರ್ಟ್ ಮಾಡೋಣ ಬಿಡು, ಅವಾಗಿಂದ ಪ್ರಿಪರೇಷನ್ ಮಾಡಿದ್ರೆ ಓಕೆ ಅಂತ ಆತರ ಅನ್ಕೊಳಕ್ ಹೋಗ್ಬೇಡಿ. ಬಟ್ ಇವಾಗ ಇರೋದು ಕಾಂಪಿಟೇಷನ್ ಸಾಕಷ್ಟು ಇದೆ. ಕಾಂಪಿಟೇಷನ್ ಇದೆ ಅಂತ ಯಾವುದೇ ಕಾರಣಕ್ಕೂ ಹೆದರಕ್ ಹೋಗ್ಬೇಡಿ. ನಿಮ್ದೊಂದು ಕಾನ್ಫಿಡೆನ್ಸ್ ಲೆವೆಲ್ ನ ಪುಷಪ್ ಮಾಡ್ಕೊಂಡು ಒಂದು ಪ್ರಿಪರೇಷನ್ ಮಾಡ್ತಾ ಇರಿ. ಒನ್ ಡೇ ಡೆಫಿನೆಟ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನನ್ನ ಹತ್ರನೇ ನೀವು ಕೋಚಿಂಗ್ ತಗೋಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇಲ್ಲ. ಬಟ್ ಪ್ರಿಪರೇಷನ್ ಅಂತೂ ಮಾಡ್ತಾ ಇರಿ, ಕಂಟಿನ್ಯೂಸ್ ಮಾಡ್ತಾ ಇರಿ. ಬಟ್ ನನ್ ಜೊತೆಗಿದ್ರೆ, ಸೊ ನಾವೇನು ಒಂದು ಸ್ಟ್ರಗಲ್ ಹಾಕಿ ಸಕ್ಸಸ್ ಆಗಿದ್ದೀವಿ, ಅದೇ ಒಂದು ನನ್ನ ಜರ್ನಿನ ಪ್ರತಿಯೊಂದು ಒಂದು ಅಪ್ರೋಚ್ ನಾನು ನಿಮಗೆ ಹೇಳ್ತಾ ಒಂದು ಸಕ್ಸಸ್ ದಾರಿಗೆ ತಗೊಂಡು ಹೋಗೋ ಜವಾಬ್ದಾರಿ ನಮ್ದು. ಓಕೆ, ಅಂಡ್ ನಮ್ದು ಕೋರ್ಸ್ ಬಂದ್ಬಿಟ್ಟು ಇವಾಗ March 15 ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಡಿಸೈಡ್ ಮಾಡಿ ಆದಷ್ಟು ಬೇಗನೆ ಜಾಯ್ನ್ ಆಗಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.